ಲಯನ್ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಜಟಾಪಟಿ ತಾರಕಕ್ಕೇರಿದೆ. ಡಿಕೆಶಿ ಹಾಗೂ ಯತೀಂದ್ರ ನಡುವೆ ನೇರ ಫೈಟ್ ನಡೀತಾ ಇದೆ. ಸಿದ್ದರಾಮಯ್ಯ ಪೂರ್ಣಾವಧಿ ಹೇಳಿಕೆ ನೀಡಿದ್ದಂತಹ ಯತೀಂದ್ರಗೆ ಈಗ ಡಿಕೆ ಶಿವಕುಮಾರ್ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಯತೀಂದ್ರರೇ ನಮ್ಮ ಹೈಕಮಾಂಡ್ ಎಂದಿದ್ದಂತಹ ಡಿಕೆಶಿ ಇಂದು ಒನ್ ಲೈನ್ ಆನ್ಸರ್ ಮೂಲಕ ಕುಟುಕಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಸಮಯವೇ ಉತ್ತರಿಸುತ್ತೆ ಅಂತ ಹೇಳಿದ್ದಾರೆ. ನನ್ನ ಜನರಿಗೆ, ಶಾಸಕರಿಗೆ, ನಿಮಗೆ ಹೀಗೆ ಎಲ್ರಿಗೂ ನಾನು ಸಿಎಂ ಆಗಬೇಕು ಅಂತ ಆಸೆ ಇದೆ. ಆದ್ರೆ ಪಕ್ಷ ಏನ್ ಹೇಳುತ್ತೋ ಅದೇ ಆಗೋದು, ಆಗತ್ತೆ ಕೂಡ ಎಂದಿದ್ದಾರೆ. ಡಿಕೆಶಿ ಡೈರೆಕ್ಟ್ ಅಟ್ಯಾಕ್ಗೆ ಯತೀಂದ್ರ ಕೌಂಟರ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಈಗ ಹೈಕಮಾಂಡ್ ಹೇಳಿಕೆಗೆ ಎಲ್ಲರೂ ಬದ್ಧರಾಗಿರ್ತಾರೆ. ಸದ್ಯ ಹೈಕಮಾಂಡ್ ಏನು ಹೇಳಿಲ್ಲ, ಹಾಗಾಗಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಎಂದರು. ಬೀದರ್ನ ಏರ್ಪೋರ್ಟ್ ನಲ್ಲಿ ಮಾತನಾಡ್ತಾ ಎಲ್ಲಾ ಪಕ್ಷಗಳು ಸಿಎಂ ಸ್ಥಾನದ ಅರ್ಹತೆ ಹೊಂದಿರುವವರು ಅನೇಕರು ಇರ್ತಾರೆ, ಆದರೆ ಅಂತಿಮ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಅಂತ ಯತೀಂದ್ರ ಅವರು ಕ್ಲಾರಿಟಿ ಕೊಟ್ಟರು. ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಅವರು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿರೋದು ಸತ್ಯ. ಈ ಬಗ್ಗೆ ನನಗೆ ಮಾಹಿತಿ ಇದೆ. 139 ಶಾಸಕರ ಬೆಂಬಲ ಡಿಕೆ ಶಿವಕುಮಾರ್ಗೆ ಇದೆ. 40ರಿಂದ 50 ಜನ ನಮ್ಮಂತ ಯುವ ಶಾಸಕರು ಡಿಕೆಶಿ ಏನೇ ಹೇಳಿದ್ರು ಕೂಡ ಮಾಡೋಕೆ ಸಿದ್ಧರಿದ್ದೇವೆ. ಅವರು ಪ್ರಾಣ ಕೇಳಿದ್ರು ಕೂಡ ಕೊಡೋಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ನನಗಿರುವಂತಹ ಮಾಹಿತಿಯ ಪ್ರಕಾರ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ. ಸಿದ್ದರಾಮಯ್ಯ ಅವರ ಹೈಕಮಾಂಡ್ ಯತೀಂದ್ರ ಅವರಿರಬಹುದು, ನಮ್ಮ ಹೈಕಮಾಂಡ್ ಬೇರೆ ಇದೆ. ಹೈಕಮಾಂಡ್ ಕೂಡಲೇ ಒಪ್ಪಂದದ ಬಗ್ಗೆ ಸ್ಪಷ್ಟಪಡಿಸಲಿ. ನಾನು ಯಾವುದೇ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು ಕ್ಲಿಯರ್ ಮಾಡಲಿ. ಆಗ ಈ ಸಮಸ್ಯೆ ಮುಗ್ದು ಹೋಗುತ್ತೆ. ಆಗ ನಾವೆಲ್ಲರೂ ಯಾವುದೇ ಪ್ರಶ್ನೆಯನ್ನ ಎತ್ತೋದಿಲ್ಲ ಅಂತ ಸಿಎಂ ಬದಲಾವಣೆ ವಿಚಾರವಾಗಿ ನನ್ನ ಹೇಳಿಕೆಯನ್ನ ಗಣನೆಗೆ ತೆಗೆದುಕೊಳ್ಳಿ. ಯಾಕಂತಂದ್ರೆ ನಂದು ಒಂದು ಓಟ್ ಇದೆ, ಆದ್ರೆ ಯತೀಂದ್ರ ಅವರದ್ದು ಒಂದು ಓಟ್ ಕೂಡ ಇಲ್ಲ ಅನ್ನೋ ಮೂಲಕ ಶಾಸಕ ಶಿವಗಂಗಾ ಬಸವರಾಜ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಪಕ್ಷದ ಹೈಕಮಾಂಡ್ ಸುಮ್ಮನಿದೆ ಅಂದ್ರೆ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಎಂದರ್ಥ. ಹೀಗಂತ ಎಲ್ಲಾ ವದಂತಿಗಳಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಪರಮೇಶ್ವರ್, ಯತೀಂದ್ರ ಹೇಳಿಕೆ ವೈಯಕ್ತಿಕ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ ಅಂತಿಮ. ಸದ್ಯಕ್ಕೆ ಹೈಕಮಾಂಡ್ ಎಲ್ಲವನ್ನ ಗಮನಿಸುತ್ತೆ. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಸಿಎಂ ಬದಲಾವಣೆ ವಿಚಾರ ಕೇವಲ ಮಾಧ್ಯಮಗಳಲ್ಲಿನ ಗೊಂದಲ ಅಷ್ಟೇ. ಗೊಂದಲ ಇದ್ರೆ ಸಿಎಲ್ಪಿ ಸಭೆಯಲ್ಲಿ ಗೊತ್ತಾಗ್ತಾ ಇತ್ತು. ಮೊನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಯಾರು ಏನು ಕೇಳಿಲ್ಲ ಎಂದ್ರು. ಇನ್ನು ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಒಪ್ಪಂದದ ಪ್ರಸ್ತಾಪವೇ ಆಗಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೈಕಮಾಂಡ್ ಘೋಷಣೆ ಮಾಡಿತು, ಆದ್ರೆ ಬದಲಾವಣೆ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ. ವರಿಷ್ಠರು ಅಗತ್ಯ ಇದ್ದಾಗ ಮಾತನಾಡ್ತಾರೆ ಅಂತ ಪರಂ ಅವರು ಹೇಳಿದ್ರು. ಡಿಕೆ ಶಿವಕುಮಾರ್ ಪರ ಶಾಸಕ ತನ್ವೀರ್ ಸೇಠ್ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಸೇಠ್, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಯತೀಂದ್ರಗೆ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆಯೂ ನಾನು ಹೇಳಿದ್ದೇನೆ, ಜನ ನಮಗೆ ಆಶೀರ್ವಾದವನ್ನ ಮಾಡಿದ್ದಾರೆ. 136 ಶಾಸಕರು ಗೆದ್ದಿದ್ದಾರೆ. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಹೇಳಿದೆ. ನಾನು ಡಿಕೆಶಿ ಹೇಳಿಕೆಯನ್ನ ಸಮರ್ಥಿಸುವುದಾಗಿಯೂ ಕೂಡ ಹೇಳಿದ್ದಾರೆ. ಇನ್ನು ಯತೀಂದ್ರ ಹಸ್ತಕ್ಷೇಪ ಜಾಸ್ತಿ ಎನ್ನುವ ವಿಚಾರವಾಗಿಯೂ ಕೂಡ ತನ್ವೀರ್ ಸೇಠ್ ಆಕ್ರೋಶವನ್ನ ಹೊರಹಾಕಿದ್ರು. ಕೇವಲ ನನ್ನ ಕ್ಷೇತ್ರವಲ್ಲ, ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಹಸ್ತಕ್ಷೇಪ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಸಮಯ ಬಂದಾಗ ಅದನ್ನ ಹೇಳ್ತೇನೆ. ಕೆಲ ಅಧಿಕಾರಿಗಳು ಶಂಕದಿಂದ ಬಂದ್ರೆ ತೀರ್ಥ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾರೆ. ನಾವು ಕೂಡ ಶಂಕ ಊದುವ ಕೆಲಸವನ್ನ ಮಾಡ್ತೇವೆ. ಹೀಗಂತ ಪರೋಕ್ಷವಾಗಿ ಯತೀಂದ್ರ ಹಸ್ತಕ್ಷೇಪ ವಿರುದ್ಧ ಕಿಡಿಕಾರಿದ್ದಾರೆ. ಯತೀಂದ್ರ ವಿರುದ್ಧ ಕಲಬುರಗಿಯಲ್ಲಿ ಎಚ್ ವಿಶ್ವನಾಥ್ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹುಚ್ಚು ಮುಂಡೇವು, ಪೆದ್ದು ಮುಂಡೇವು ಹೀಗೆಲ್ಲ ಮಾತನಾಡುತ್ತವೆ. ಕಾಂಗ್ರೆಸ್ಗೆ ಒಂದು ಹೈಕಮಾಂಡ್ ಇದೆ. ನಾನು 40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದವನು. ಹೈಕಮಾಂಡ್ ಯಾವತ್ತೂ ವೀಕ್ ಆಗಿಲ್ಲ. ಆದ್ರೆ ಇಂದು ಹೈಕಮಾಂಡ್ಗೆ ಯಾವ ಗೌರವನೂ ಇಲ್ಲ. ಸಿದ್ದರಾಮಯ್ಯ ಮಗಾನೆ ಹೈಕಮಾಂಡ್ ತರ ಮಾತಾಡ್ತಾರೆ. ನಮ್ಮಪ್ಪ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು. ಇದು ಎಲ್ಲಾದ್ರೂ ಉಂಟೆ? ರಾಜಕಾರಣದಲ್ಲಿ ಹಲವು HM PM ಗಳಿರ್ತಾವೆ. ಅವೆರಡು ಸಿದ್ದರಾಮಯ್ಯನ ಮಗನಲ್ಲಿ ಸೇರಿಕೊಂಡಿದ್ದಾವೆ. ಇವೆಲ್ಲ ರಾಜ್ಯದ ದುರಾದೃಷ್ಟ. ಜನಹಿತ ಮರೆತಾಗ ಅದು ಸರ್ಕಾರವಾಗಿ ಉಳಿಯೋದಿಲ್ಲ. ಸರ್ಕಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಗೌರವ, ಮಾನ, ಮರ್ಯಾದೆ ಹೊರಟು ಹೋಗುತ್ತೆ. ಇದೆಲ್ಲವೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗಿದೆ. ಬರೀ ಬೊಗಳೆ ಹೊಡೆದುಕೊಂಡು ತಿರುಗಾಡ್ತಾರೆ. ಇಂಥ ಅಯೋಗ್ಯ ಮಂತ್ರಿಗಳು, ಅಯೋಗ್ಯ ಸರ್ಕಾರವನ್ನ ಕರ್ನಾಟಕ ರಾಜ್ಯ ಹಿಂದೆಂದೂ ಕಂಡಿರಲಿಲ್ಲ ಅಂತ ಎಚ್ ವಿಶ್ವನಾಥ್ ಅವರು ಕುಟುಕಿದ್ದಾರೆ.
ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಈಗ ಕೆಲ ಜಿಲ್ಲೆಗಳಲ್ಲಿ ಕೋಲ್ಡ್ ವಾರ್ ನಡೀತಾ ಇದೆ. ಇದೀಗ ಎಲ್ಲಾ ಗೊಂದಲಗಳಿಗೂ ಕೂಡ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕೆ ಇಳಿದಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಯಲ್ಲೇ ಹೋಗುತ್ತೆ. ಮೈತ್ರಿ ಅನಿವಾರ್ಯವಾಗಿದೆ. ಕರ್ನಾಟಕ ರಾಜ್ಯದ ಜನರು ಬದಲಾವಣೆಗಾಗಿ ಹಾತೊರಿತಾ ಇದ್ದಾರೆ. ಮುಂದೆ ಬಹುತೇಕ ಮೈತ್ರಿಗೆ ಬಹುಮತ ಬರಲಿದೆ. ಇನ್ನು ಸರ್ಕಾರ ರಚನೆ ಮಾಡುವ ವಿಶ್ವಾಸ ಇದೆ ಅಂತ ಬಿಎಸ್ವೈ ಅವರು ಹೇಳಿದ್ರು. ವೈಜೇಂದ್ರ ಸೇರಿ ಎಲ್ಲಾ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಡಿಸೈಡ್ ಆಗಿದೆ. ದೆಹಲಿಯಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರ ಬಳಿ ಮಾತನಾಡಿ ಆಗಿದೆ. ಬಹುಶಃ ಜೆಡಿಎಸ್ ಬಿಜೆಪಿ ಮೈತ್ರಿಯೊಂದಿಗೆ ಹೋಗುವುದು ಅನಿವಾರ್ಯವಾಗಿದೆ. ದೆಹಲಿಯಲ್ಲಿ ಏನು ತೀರ್ಮಾನವನ್ನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಬದ್ಧ. ಹೀಗಂತ ತುಮಕೂರಿನಿಂದಾನೇ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯಡಿಯೂರಪ್ಪ ಅವರು ಸಂದೇಶವನ್ನ ರವಾನಿಸಿದ್ದಾರೆ. ಬೆಂಗಳೂರಿನ ಮೆಟ್ರೋ ದರ ಏರಿಕೆಯ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ರಾಜ್ಯ ಸರ್ಕಾರ ಸತ್ಯವನ್ನ ಮರೆಮಾಚಿ ಪದೇ ಪದೇ ಸುಳ್ಳು ಹೇಳ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ. 8 ತಿಂಗಳ ಹಿಂದೆಯಷ್ಟೇ 71% ದರ ಏರಿಸಿ ಜನರಿಗೆ ಬರೆ ಎಳೆದಿದ್ರು. ಆ ಹೊಡೆತದಿಂದ ಚೇತರಿಸಿಕೊಳ್ಳುವಷ್ಟರಲ್ಲೇ ಮತ್ತೆ ಬೆಲೆ ಏರಿಕೆ ಮಾಡೋಕೆ ನಿರ್ಧಾರ ಮಾಡಿದೆ. ನಮ್ಮ ಮೆಟ್ರೋ ದೇಶದಲ್ಲಿ ಅತಿ ದುಬಾರಿ ಮೆಟ್ರೋ ಎಂಬ ಕುಖ್ಯಾತಿಗೆ ಪಾತ್ರವಾಗಿದೆ. ಬೆಲೆ ಏರಿಕೆ ನಮ್ಮ ಕೈಯಲ್ಲಿಲ್ಲ, ಕೇಂದ್ರದ ಕೈಯಲ್ಲಿದೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇರುವುದು ಶುದ್ಧ ಸುಳ್ಳು. ಆರ್ಥಿಕ ಹೊರೆಯಾಗ್ತಾ ಇದೆ ಅಂತ ರಾಜ್ಯ ಸರ್ಕಾರವೇ 4 ಬಾರಿ ಪತ್ರ ಬರೆದು ಒತ್ತಡ ಹಾಕಿದ ನಂತರವಷ್ಟೇ ದರ ನಿಗದಿ ಸಮಿತಿಯನ್ನ ರಚಿಸಲಾಗಿದೆ. ಪ್ರತಿ ವರ್ಷ ದರ ಹೆಚ್ಚಳ ಮಾಡಬೇಕು ಅಂತ ರಾಜ್ಯದ ಅಧಿಕಾರಿಗಳೇ ಸಲಹೆಯನ್ನ ನೀಡ್ತಿದ್ದಾರೆ. ಈಗ ಏನು ಇಷ್ಟೆಲ್ಲ ಮಾಡಿ ಈಗ ಕೇಂದ್ರದ ಮೇಲೆ ಬೊಟ್ಟು ಮಾಡುವುದು ಸರಿಯಲ್ಲ. ಇನ್ನು ಕೇಂದ್ರವೇ ದರ ನಿಗದಿ ಮಾಡುತ್ತೆ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ತೇಜಸ್ವಿ ಸೂರ್ಯ ಅವರು ಕೆಂಡಾಮಂಡಲರಾಗಿದ್ರು. ನಾವೇನು ಅನಕ್ಷರಸ್ಥರ, ನಮಗೆ ಓದೋಕೆ ಬರೋದಿಲ್ವಾ, ಕೋರ್ಟ್ ಆದೇಶದಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ವಾ, ಮಾಧ್ಯಮಗಳ ಮುಂದೆ ಬಂದು ಹೀಗೆ ಸುಳ್ಳು ಹೇಳ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ, ಏನ್ ತಿಂತೀರಿ ನೀವು ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಎಂಆರ್ಸಿಎಲ್ ಮೇಲೆ ಒತ್ತಡ ಹಾಕಿ ಮೆಟ್ರೋ ದರ ಏರಿಕೆ ಮಾಡಿಸಿದೆ ರಾಜ್ಯ ಸರ್ಕಾರ. ಹೀಗಂತ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇದೊಂದು ಹಗಲು ದರೋಡೆ. ದರ ಏರಿಕೆಗೆ ಈಗ ರಾಜ್ಯ ಸರ್ಕಾರವೇ ನೇರ ಕಾರಣ. ಕೇಂದ್ರದತ್ತ ಬೊಟ್ಟು ಮಾಡಿದ ರಾಜ್ಯ ಸರ್ಕಾರಕ್ಕೆ ದಾಖಲೆ ಸಮೇತ ಟಾಂಗ್ ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆ ಮಾಡಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. 10 ತಿಂಗಳಲ್ಲಿ 2 ಬಾರಿ ದರ ಏರಿಸಿರುವುದು ಖಂಡನೀಯ. ಬಿಎಂಆರ್ಸಿಎಲ್ಗೆ ಈಗ 13 ಕೋಟಿಗೂ ಹೆಚ್ಚು ಸಾಲ ಇದೆ. ಅದರ ಮರುಪಾವತಿ ಮಾಡಬೇಕಾಗತ್ತೆ. ಈ ಕಾರ್ಯಾಚರಣೆಗೆ ಈಗ ವೆಚ್ಚ ಕೊಡಬೇಕಿದೆ. ಇನ್ನು ಟಿಕೆಟ್ ಮತ್ತು ಟಿಕೆಟೇತರ ಮೂಲಗಳಿಂದ ಆದಾಯ ಬರ್ತಾ ಇಲ್ಲ. ಈಗ ಸರ್ಕಾರದಿಂದ ಬಿಎಂಆರ್ಸಿಎಲ್ಗೆ ಹಣ ಕೊಡೋಕೆ ಆಗ್ತಾ ಇಲ್ಲ. ಅದಕ್ಕೆ ಟಿಕೆಟ್ ದರ ಏರಿಕೆ ಮೂಲಕ ವಸೂಲಿಗೆ ಇಳಿದಿದೆ. ದೆಹಲಿ, ಮುಂಬೈ, ಹೈದರಾಬಾದ್ ಹಾಗೂ ಚೆನ್ನೈ ನಗರಗಳಿಗಿಂತ ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣ ದರ ದುಬಾರಿಯಾಗಿದೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದ್ದು ತನ್ನ ಮೇಲಿನ ಹೊರೆಯನ್ನ ಜನರ ಮೇಲೆ ಹೊರಿಸ್ತಾ ಇದೆ. ಇನ್ನು ಪಾರ್ಕಿಂಗ್, ಬಾಡಿಗೆ, ಜಾಹೀರಾತು ಮೂಲಕ ಸಂಗ್ರಹಿಸುವ ಆದಾಯಕ್ಕಿಂತ ಪ್ರಯಾಣಿಕರಿಂದ ಸಂಗ್ರಹಿಸುವಂತಹ ಆದಾಯ ಹೆಚ್ಚಳವಾಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಗುಡುಗಿದ್ದಾರೆ. ಬೆಂಗಳೂರಿನ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಘಟನೆಯ ಬೆನ್ನಲ್ಲೇ ಈಗ ಮತ್ತೊಬ್ಬ ಉದ್ಯಮಿ ದುರಂತ ಸಾವು ಕಂಡಿದ್ದಾರೆ. ಜನಪ್ರಿಯ ಮುಲ್ತಾನಿ ಬೇಕರಿ ಮಾಲೀಕ ಶ್ರೀಮಂತ ಉದ್ಯಮಿ 59 ವರ್ಷದ ಸುನಿಲ್ ಮೋತಿಲಾಲ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮಹಾರಾಷ್ಟ್ರದ ಸೋಲಾಪುರದ ಪನಾಶ್ ಅಪಾರ್ಟ್ಮೆಂಟ್ನ 17 ಅಡಿಯಿಂದ ಜಿಗಿದು ಸುಸೈಡ್ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನದ ಬಳಿಕ ಅಪಾರ್ಟ್ಮೆಂಟ್ಗೆ ಆಗಮಿಸಿದಂತಹ ಸುನಿಲ್ ಮೋತಿಲಾಲ್ ಅವರು ತೀವ್ರ ಮಾನಸಿಕ ಒತ್ತಡದಲ್ಲಿದ್ದರಂತೆ. ಸಾಮಾನ್ಯವಾಗಿ ಲಿಫ್ಟ್ ಮೂಲಕ ತೆರಳುತ್ತಾ ಇದ್ದಂತಹ ಸುನೀಲ್ ಮೆಟ್ಲು ಮೂಲಕ ಹೋಗಿದ್ದಾರೆ. 17ನೇ ಮಹಡಿ ತುದಿಯಲ್ಲಿ ಕೈ ಮುಗಿದು ನಿಂತಿದ್ದಾರೆ. ಇದನ್ನ ಕಂಡಂತಹ ಸ್ಥಳೀಯರು ಕೂಡಲೇ ಸೆಕ್ಯೂರಿಟಿ ಗಾರ್ಡ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ತಕ್ಷಣವೇ ಸೆಕ್ಯೂರಿಟಿ ಗಾರ್ಡ್ ಸ್ಥಳಕ್ಕೆ ಧಾವಿಸಿದ್ದು ಸತತ ಮಾತುಕತೆಯನ್ನ ನಡೆಸಿ ಉದ್ಯಮಿಯನ್ನ ಮನವೊಲಿಸಿ ಕೆಳಗೆ ಕರೆತಂದಿದ್ದಾರೆ. 3ನೇ ಫ್ಲೋರ್ ಇಳಿತಾ ಇದ್ದಂತೆ ಕೀ ಮೇಲಿದೆ ತರ್ತೇನೆ ಅಂತ ಮತ್ತೆ ಉದ್ಯಮಿ ಮೇಲೆ ಹೋಗಿದ್ದಾರೆ. ಹಿಂದಿನಿಂದಾನೇ ಸೆಕ್ಯೂರಿಟಿ ಗಾರ್ಡ್ ಕೂಡ ತೆರಳಿದ್ದಾರೆ. ಆದ್ರೆ ಜೋರಾಗಿ ಓಡಿದಂತಹ ಉದ್ಯಮಿ ಸುನೀಲ್ ರೋಫ್ ಟಾಪ್ ಮೇಲಿಂದ ಕೆಳಕ್ಕೆ ಜಿಗ್ದಿದ್ದಾರೆ. ಅಪಾರ್ಟ್ಮೆಂಟ್ ನಿವಾಸಿಗಳು ನೋಡ್ತಾ ಇದ್ದಂತೆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಈಗ ತನಿಖೆ ಆರಂಭಗೊಂಡಿದೆ. ಪೊಲೀಸರು ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಯನ್ನ ಆರಂಭಿಸಿದ್ದಾರೆ.
ಭಾರತ ಮತ್ತು ಅಮೆರಿಕ ನಡುವಿನ ಹೊಸ ವ್ಯಾಪಾರ ಒಪ್ಪಂದ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಮೈಲುಗಲ್ಲನ್ನ ಸೃಷ್ಟಿಸಿದೆ. ಈ ಮಧ್ಯೆ ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಕಚೇರಿಯು ಬಿಡುಗಡೆ ಮಾಡಿದಂತಹ ಭೂಪಟದಲ್ಲಿ ಸಂಪೂರ್ಣ ಜಮ್ಮು ಕಾಶ್ಮೀರನ್ನ ಭಾರತದ ಭಾಗ ಅಂತ ಚಿತ್ರಿಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅಕ್ಸೈ ಚೀನ್ ಸೇರಿದಂತೆ ಈಗ ಏನು ಭಾರತದ ಅಧಿಕೃತ ಭೂಪಟವನ್ನ ಅಮೆರಿಕ ಮಾನ್ಯ ಮಾಡಿದೆ. ಇನ್ನು ಸಾಮಾನ್ಯವಾಗಿ ಅಮೆರಿಕ ನಕ್ಷೆಗಳಲ್ಲಿ ಪಿಒಕೆ ಮತ್ತು ಅಕ್ಸೈ ಚೀನ್ಗಳನ್ನ ಪ್ರತ್ಯೇಕವಾಗಿ ತೋರಿಸಲಾಗ್ತಾ ಇತ್ತು. ಆದ್ರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿರುವಂತಹ ಭೂಪಟ ಭಾರತದ ಸಾರ್ವಭೌಮತ್ವವನ್ನ ಬಲಪಡಿಸಿದೆ ಹಾಗೂ ಭಾರತದ ರಾಜತಾಂತ್ರಿಕ ಗೆಲುವನ್ನ ಸೂಚಿಸಿದೆ. ಇನ್ನು ಏನು USTRನ ಭೂಪಟ ಬಳಕೆ ಕಂಡು ಈಗ ಪಾಕಿಸ್ತಾನ್ ನಿಗಿ ಕೆಂಡ ಕಾರ್ತಾ ಇದೆ ಮತ್ತು ಪಾಕಿಸ್ತಾನಿಗಳು ಕಾರವಾಗಿ ರಿಪ್ಲೈ ಮಾಡ್ತಿದ್ದಾರೆ. ನಿಮ್ಮ ಆಪ್ ಅನ್ನ ಸರಿ ಮಾಡಿ, ಅದು ಭಾರತದ ಭೂಪ್ರದೇಶ ಅಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಏನೇ ಆದ್ರೂ ಕೂಡ ಅಮೆರಿಕ ಪೋಸ್ಟ್ ಮಾಡಿರುವಂತಹ ಭೂಪಟ ಭಾರತದ ಬಲವರ್ಧನೆಗೊಳ್ತಾ ಇರುವಂತಹ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನ ಪ್ರತಿಬಿಂಬಿಸಿದೆ. ಭಾರತದ ಆರ್ಥಿಕ ಶಕ್ತಿ ಮತ್ತು ರಾಜತಾಂತ್ರಿಕ ಕೌಶಲ್ಯಗಳು ಈಗ ವಿಶ್ವದ ದೊಡ್ಡ ಶಕ್ತಿಗಳನ್ನ ತಮ್ಮ ಪರವಾಗಿ ತಿರುಗಿಸ್ತಾ ಇವೆ. ಇನ್ನು ಮುಂದಿನ ದಿನಗಳಲ್ಲಿ ಭಾರತದ ರಕ್ಷಣಾ ಮತ್ತು ಆರ್ಥಿಕ ನೀತಿಗಳಿಗೆ ಹೆಚ್ಚಿನ ಬೆಂಬಲ ನೀಡಲಿದೆ. ಭಾರತದ ಏಕತೆ ಮತ್ತು ಸಾರ್ವಭೌಮತ್ವವನ್ನು ಈಗ ರಕ್ಷಿಸುವಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಆಗಲಿದೆ ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬಿಗ್ ನ್ಯೂಸ್. ಮತ್ತೆ ಭೇಟಿಯಾಗೋಣ ನಾಳೆಯ ಬಿಗ್ ನ್ಯೂಸ್ ನಲ್ಲಿ.